ವೈಭವವನ್ನು ನಾಶ ಮಾಡಬೇಕು ಅನ್ನುವಂತಹ ಉದ್ದೇಶಕ್ಕೆ ನಾವು ಮುಂದಾದವು. ಬೇರೆ 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 ತಂತ್ರಗಳನ್ನೆಲ್ಲ ಬಲಿದೆ, ಆದ್ರೆ ಯಾವ ಪ್ರಯೋಜನವಾಗದೇ ಹೋಯ್ತು ಅಂತ ನನಗೆ ಅನ್ನಿಸ್ತದೆ. ಶಕುನಿ ಮಾವನ ನಿರ್ದೇಶಾನುಸಾರವಾಗಿ ಜೂತದಿಂದ ಪಾಂಡವರ ಸಕಲ ವೈಭವವನ್ನು ಸೂರೆಗೊಂಡಾಗ ಒಂದು ಕ್ಷಣಕ್ಕೆ ನೆಮ್ಮದಿ ಬಂದಿತ್ತು. ಆದರೆ ಮರುಕ್ಷಣದಲ್ಲಿ ನಮ್ಮ ಅಪ್ಪಯ್ಯ ಕರೆದೆಲ್ಲ ಕೊಟ್ಟು, ಆದರೆ ಮರುದ್ಯೂತದಲ್ಲಿ ಅವರನ್ನು ಸೋಲಿಸಿ 12 ವರ್ಷಗಳ ವನವಾಸ, 1 ವರ್ಷದ ಅಜ್ಞಾನ, ಈ ನಿರ್ಣಯದಿಂದ ನಾವು ಕಾಡಿಗಟ್ಟಿದವರಿದ್ದೇವೆ. ಈಗೇನು ಕಾಡಿನಲ್ಲಿದ್ದಾರೆ, ಆದರೆ ಮನಸ್ಸಿನಲ್ಲಿ ನಮಗೆ ಆತಂಕ ಪ್ರಾರಂಭವಾದದ್ದು ಯಾಕೆ ಕೇಳಿದರೆ ಅಲ್ಲಿಯೂ ಅವರು ಅಭಿವೃದ್ಧಿಯನ್ನು ಕಾಣ್ತಾ ಇದ್ದಾರಲ್ಲ. ವರ್ತಮಾನ ನಮಗೂ ಬಂತು. ಪಾಂಡವ ಮಧ್ಯಮನಾದಂತಹ ಪಾರ್ಥ ಯಾರದ್ದೋ ನಿರ್ದೇಶನಾನುಸಾರವಾಗಿ ಪರಮೇಶ್ವರನನ್ನೇ ತಪಸ್ಸಿನಿಂದ ಮೆಚ್ಚಿ ವಿಶೇಷವಾದಂತಹ ಅಸ್ತ್ರ ಸಂಗ್ರಹಗಳನ್ನು ಮಾಡಿದ್ದು ಮಾತ್ರವಲ್ಲ, ದೇವಲೋಕವನ್ನು ಸೇರಿ ಅಲ್ಲಿಯೂ ಕೆಲ ಸಮಯ ಇದ್ದು ಬಂದಿದ್ದಾನೆ ಎನ್ನುವುದರಲ್ಲಿ ನಮಗೆ ವರ್ತಮಾನ ಬಂದಿತ್ತು. ಯಾರ ಉತ್ಕರ್ಷವನ್ನು ಕಂಡು ನಮಗೆ ಸಹಿಸಿಕೊಳ್ಳುವುದಕ್ಕೆ ಸಾಧ್ಯ ಆಗುವುದಿಲ್ಲ ಅಂತವರು ಮತ್ತೆ 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 ಉನ್ನತಿಗೆ ಏನು ಸಾಧಿಸುತ್ತಿರುವುದನ್ನು ಕೇಳಿದ್ರೆ ನನಗೆ ಮುಂದೆ ಅನ್ನಮೈಗೆ ಹಿಡಿಯುವುದಿಲ್ಲ, ಕಣ್ಣಿಗೆ ನಿದ್ದೆ ಬರುವುದಿಲ್ಲ. ಹಾಗಾಗಿ ಹೋಗಿ ಹಾಗಿದ್ರೆ ಇನ್ನೇನು ನಮ್ಮಂತಾದಂತಹ ವೈಭವ ಏನು, ಯೋಗ್ಯತೆ ಏನು, ಅದನ್ನು ಪಾಂಡವರ ಮುಂಭಾಗದಲ್ಲಿ ಪ್ರಕಟಿಸಿ ಅವರು ಕರುಬಿ 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 ನೋವು ಅನುಭವಿಸುವ ಹಾಗಾಗಬೇಕು ಅಂತಾದ್ರೆ ಈಗ ಅವರಿರುವಲ್ಲಿ ನಾವು ಒಮ್ಮೆ ಹೋಗಬೇಕು. ದ್ವೈತವನದಲ್ಲಿದ್ದಾರೆ, ಅಲ್ಲಿಗೊಮ್ಮೆ ಹೋಗಿ ಏನು ಮಾಡಬೇಕು, ಒಂದು ನೆವನ ಮುಂದಿಡಬೇಕು. ಮೃಗಪೇಟೆಯೋ ಘೋಷಯಾತ್ರೆಯೋ ಯಾವುದಾದ್ರೂ ಒಂದು ನೆವನವನ್ನು ಮುಂದಿಟ್ಟುಕೊಂಡು ಅಲ್ಲಿ ಹೋಗಿ ನಮ್ಮ ವೈಭವವನ್ನು ಕಾಣಿಸಬೇಕು. ಯಾಕಂದ್ರೆ ನಾವು ಯಾರನ್ನು ವಿರೋಧಿಸ್ತೇವೆ ಅಂತವರಲ್ಲಿದ್ದ ಸಂಪತ್ತನ್ನು ಸಂಗ್ರಹಿಸಿದ್ದೇ ಅವರಿಗೆ ನೋವು. ಅದರ ಮುಂಭಾಗದಲ್ಲಿ ಅವರು ಬಡವರಾಗಿರುವಾಗ, ದೇಶಿಗರಾಗಿರುವಾಗ ನಮ್ಮ ವೈಭವವನ್ನು ಅವರ ಮುಂಭಾಗದಲ್ಲಿ ಕಾಣಿಸಿದ್ರೆ ಅದು ಅದಕ್ಕಿಂತ ಹೆಚ್ಚಿನದ್ದಾದಂತಹ ಸಂಕಟವನ್ನು ಅವರಿಗೆ ಒದಗಿಸಿಕೊಡ್ತದೆ. ಅವರು ಮನಸ್ಸಿನಲ್ಲಿ ಯೋಚಿಸಿ 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 ಹೀಗಾಯ್ತಲ್ಲ ಅಂತಂದ್ರೆ ಕೊರಗಿ ಕೊರಗಿ ನಾಶ ಆಗಿ ಹೋಗ್ಬೇಕು. ಹಾಗೆ ನನ್ನ ಅಭಿಪ್ರಾಯ. ನಾನು ಮಾತ್ರ ಹೋಗ್ಬೇಕು, ನಿಮ್ಮ ಕೇಳದೆ ಹೋಗಿ ಪ್ರವೇಶ ಮಾಡಬೇಕು. ನಮ್ಮಿಂದ ಏನು ಕೂಡ್ತದೆ, ಏನು ಸಾಧ್ಯವಾಗ್ತದೆ ಅದನ್ನ ಆ ಪಾಂಡವರ ಎದುರು ಪ್ರದರ್ಶನಗೊಳಿಸಬೇಕು. ಹಾಗಾಗಿ ನಿನ್ನ ಜೊತೆಯಾಗಿ ನಾವು ಬರುವವರಿದ್ದೇವೆ. ಹೋಗು. ದೇವಲೋಕದ ದೇವೇಂದ್ರನ ಸಭೆ ಅಂತ ಭಾವಿಸಿ ಅವನಿತ್ಯ ಹೀಗೆ ಹೇಳ್ತಾರೆ. ಅಕ್ಕಸರ ಬಂದ್ರೆ ಏನು ಮಾಡ್ತಾರೆ, ನಾವು ಬಡಿಯುತ್ತೇವೆ ಮತ್ತೆ ನಾನೀಗ ಅವನಿಗೆ ಬಡಿಲಿಕ್ಕೆ ಹೇಳಿದ್ದ ನಮ್ಮ ವೈಭವ ತೋರಿಸಲಿಕ್ಕೆ ಹೋಗುವ
ಬಡಿಯುವುದಕ್ಕಿಲ್ಲ ಅನ್ನುವುದಲ್ಲವೇನು ಮೊನ್ನೆ ವೇದವ್ಯಾಸರು ಹೇಳಿದ್ದು ನೀವು ಮರ್ತೋಯ್ತು. ಬಡಿಲಿಕ್ಕಿದ್ರೆ ಯಾರಿಗೂ ಬಡಿಲಿಕ್ಕಿಲ್ಲ, ಪಾಂಡವರಿಗೆ ಈಗ ಬಡಿಲಿಕ್ಕಿಲ್ಲ. ಮೊನ್ನೆ ನಾವು ಹೊರಟಾಗ ವೇದವ್ಯಾಸರಲ್ಲಿ ಒಮ್ಮೆ ಬಂದದ್ದು, ಯೂತದಲ್ಲಿ ಸೋತು ವನವಾಸವನ್ನು ಅನುಭವಿಸುತ್ತಿರುವವರನ್ನು ನಾಶ ಮಾಡುವುದಕ್ಕಾಗಿ ನೀವು ಮುಂದೆ ಹೋಗುವುದು ಧರ್ಮ ಅಲ್ಲ. ಮತ್ತೆ ಮತ್ತೆ ಎಲ್ಲ ಧರ್ಮ ಹೇಳಿದ್ದಲ್ಲ ವೇದ, ಅದಕ್ಕೆಲ್ಲ ನಾವು ಸುಮ್ಮನೆ ಕುಡಿದಿಲ್ಲ. ಯಾವಾಗ ಆಗ್ತಿಲ್ಲ ಈಗ ಒಳ್ಳೆಯದು. ಹಾಗಿದ್ರೆ ಮಾಡಲಿಕ್ಕೆ ಬೇಕಾದದ್ದೆಲ್ಲ ಹಿಡ್ಕೊಂಡೇ ಹೋಗುವ, ಬೇರಿನ ಗಾಡಿ ಆಗ್ತಾ ಬೇಕಾದಷ್ಟು ಮೊಗದರದಿಯರೆ ನಿಮ್ಮ ಆನಂದವೋ, ಮೊಗದರದಿಯರೆ ನಿಮ್ಮ ಆನಂದವೋ, ಪಕ್ಕದಲ್ಲಿನ ಮುಖ ನೋಡುವಾಗ ನೀನೇ ಹೌದು ಅಲ್ಲೋ ಅಂತ ನನಗೆ ಅನುಮಾನ ಬರುವ ಹಾಗಾಯಿತು. ಸಖಿ ವೃಂದವನ್ನು ಜೊತೆಗರಿಸಿಕೊಂಡು ಅಕ್ಕ ತಂಗಿಯರು ಜೊತೆಯಾಗಿ ಬಂದು ನನ್ನ ಪಾದ ಮೂಲದಲ್ಲಿ ನಮಸ್ಕರಿಸ್ತಾ ಇದ್ದೀವಿ. ನೀನಂತೂ ನಮಸ್ಕರಿಸುವುದಕ್ಕೆ ಇದ್ದವು. ನನ್ನ ತಮ್ಮಂದಿರ ಸತಿಯಂದಿರು ಬಂದು ಪವಯ್ಯ ಅಂತ ನಮಸ್ಕಾರ ಮಾಡ್ತಾ ಇದ್ದ. ಎಲ್ಲರೂ ಬಂದಿದ್ದಾರೆ. ನೋಡ್ತೇನೆ ಯಾರ ಮುಖದಲ್ಲಿ ಸುಖ ಇದೆ, ಮುಖವಾಗಿ ಮುಸುಡಾಗಿದೆ. ಎಂತದ್ದೇ ಅರಮನೆಯ ಸಕಲ ಸುಖೋಪಭೋಗಗಳ ಮಧ್ಯದಲ್ಲಿ ಸುಖವಾದಂತಹ ಜೀವನವನ್ನು ಮುನ್ನಡೆಸುತ್ತಿರುವಂತಹ ನೀವುಗಳು ಸದಾಕಾಲ ನಗುನಗುತ್ತಾ ಇರಬೇಕು. ಯಾವ ಮನೆಯಲ್ಲೇ ಆಗಲಿ ಗೃಹಿಣಿ ಆದವಳು ಮುಖ ಮುದ್ರಿಸಿಕೊಂಡು ಕುಳಿತರೆ ಎಷ್ಟು ಸಂಪತ್ತಿದ್ರೂ ಪ್ರಯೋಜನ ಇಲ್ಲ. ಹೌದು, ಅಂತರಂಗದ ಸಂತೃಪ್ತಿ ಮಾತ್ರ ಅಲ್ಲ, ಇನ್ನಿತರರ ಸಮ್ಮುಖದಲ್ಲಿ ಸಂತೋಷ ಚಿತ್ತವುಳ್ಳವರಂತಹ ಮುಖ ಇದನ್ನು ಹೊಂದಿದರೆ ಎಂತಹ ದುಗುಡವನ್ನಾದರೂ ಮರೆಯುವುದಕ್ಕೆ ಗಂಡಸರಾದವರಿಗೆ ಸಾಧ್ಯ ಆಗ್ತದೆ. ಹಾಗೆಂದು ಕಾರಣ ಇಲ್ಲದೆ ನೀವು ಮುಖ ಮುದ್ರಿಸುವವರಲ್ಲ. ಅಲ್ಲ ಅಂತ ಯಾಕೆ ನಿರ್ಣಯ ಇಷ್ಟರವರೆಗೆ ನಾನು ಕಂಡದ್ದೇ ಇಲ್ಲ. ಇಂದಿನ ದಿವಸ ಹಾಗಾಗಿದೆ ಅಂತಾದ್ರೆ ಏನೋ ನಿಮಗೊಂದು ಕೊರತೆ ಅಲ್ಲ ಭಯ, ಭಯ ಇಲ್ಲದೆ ಹೋಯ್ತಲ್ಲ ಅನ್ನೋ ಹಾಗೆ ಭಾವಿಸಿದ್ರೆ ಕೊರತೆ ಹಾಗಾಗುವುದಕ್ಕೆ ಹೌದು. ಇದೆಲ್ಲ ಬೇಕಿತ್ತಲ್ಲ ಅಂತ ಭಾವಿಸಿದ್ರೆ ಭಯಕ್ಕಿಗೂ ಕೊರತೆಗೂ ಬಹಳ ವ್ಯತ್ಯಾಸ ಇದೆ. ಭಾವಿಸುವ ವಿಧಾನದಲ್ಲಿರು. ಈಗ ನಿಮಗೆ ಭಯ ಹೇಳುವುದಕ್ಕೆ ಅವಕಾಶ ಇದೆಯಾ? ಅಯ್ಯೋ
ಎಂದಿನಂತೆ ನೀವೇ ನನ್ನ ಹತ್ತಿರಕ್ಕೆ ಬರುವುದು. ಹೌದು. ಭಾನುಮತಿ ಹೀಗೆ ಬಂದ ಪ್ರಸಂಗವನ್ನು ನಡೆದದ್ದೇ ಇಲ್ಲ. ಇಲ್ಲ 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 ಇಲ್ಲ. ಇಂದು ಬಂದಿದ್ದೇನೆ. ಮುಖವನ್ನು ನೋಡಿದಾಗ ನೀವು ಅರ್ಥೈಸಿಕೊಂಡ್ರೆ ಹ್ಮ್. ಬೇಸರ ಆಗಿದೆ, ಏನೋ ಕಾರಣವಿರಬೇಕು. ಹೇಗೂ ಅಪೂರ್ವವಾಗಿ ಬಂದಿದ್ದಿ, ಬರುವಾಗ ಒಂದು ನಗು ನಗುತ್ತಾ ಬರುವುದಲ್ವ? ಅದಾಗುವುದಿಲ್ಲ. ಇನ್ನೊಂದು ಮುಖ ಹೋಗಿ ಮುಸುಡು ಮಾಡಿ ಶುದ್ಧ ಮಾಡಿಕೊಂಡು ಬರುವುದು. ಕಾರಣ ಇದೆ. ಎಲ್ಲರೂ ಸೇರಿದ್ದೇವೆ. ಹೌದು. ಬಂದು ನಿಮ್ಮ ಬಾಲಕಾರಣರಾಗಿದ್ದೇವೆ. ಕಾರಣ ಒಂದು ಕೆಲವೊಮ್ಮೆ ಹಾಗಾದ್ರೆ ಹೇಗೆ? ಹೆಚ್ಚಿದ್ರು ಬೇಸರವಲ್ಲ, ಏನು ಇಲ್ಲ ಅಂತ ಹೇಳಿದ್ರು ಬೇಸರವಲ್ಲ. ಹೌದು. ಇಲ್ಲದವನಿಗೂ ಬೇಸರ ಉಂಟು, ಹಾ. ಹೆಚ್ಚಿದ್ದವನಿಗೂ ಬೇಸರ ಆಗ್ತದೆ. ನಾವು ಮುಗಿಸುವುದೇ ಹೌದು. ನಮ್ಮ ಕಾರ್ಯಕ್ಕೆ ಬೇಸರವ ಈಗ ಮುಗಿಸುವುದೇ ಹಾಗಲ್ಲ, ವ್ಯವಸ್ಥೆ ಎಲ್ಲ ಉಂಟು. ಇಲ್ಲಿ ಇದ್ದು ಬೇಸರ. ಇಲ್ಲಿದ್ದು ಹಾ, ಇಲ್ಲಿದ್ದು ಬೇಸರ ಅಂದ್ರೆ ಮತ್ತೆ ನಾವು ಇಲ್ಲೇ ಇರುವುದಕ್ಕೆ ಅಲ್ವ ಇರುವುದು. ಹಾಗೆ ಹೇಳಿದಲ್ಲ. ಇಲ್ಲಿ ನೋಡಿದ್ದೇನೆ ಹಸ್ತಿನಾವತಿಯಲ್ಲಿ ಅಲ್ವ ನಾವು ಇರಬೇಕಾಗ್ತದೆ. ಹೌದು. ಈಗ ಬೇರೆ ಯಾರು ಹೋಗ್ಲಿಕ್ಕಾಗ್ತದೆ? ಓದೋದಿಲ್ಲ ಅಂತ ಹೇಳೋದು. ಬೇರೆ ಹಾ, ಇಲ್ಲಿ ನೋಡಿದ್ದೇನೆ ನೋಡುವುದು, ಹೋದಲ್ಲೇ ಹೋಗುವುದು, ಆಡಿದ್ದನ್ನೇ ಆಡುವುದು. ಹೋ 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 ಈ ಮನೆಯೊಳಗಿದ್ದ ಹೆಣ್ಣುಮಕ್ಕಳ ಮನಸ್ಸಿನ ದುಗುಡಲು ಯಾವ ಯಾವ ವಿಧದಿಂದ ಬರ್ತದೆ ಅನ್ನೋದೆಲ್ಲ ನಮಗೆ ಹೊರಗಿದ್ದ ಗಂಡಸರಿಗೆ ಕ್ರಮದಲ್ಲಿ ಗೊತ್ತಾಗುತ್ತೆ. ಗೊತ್ತಾಗಲಿಕ್ಕೆ ಹೇಗೆ ಸಾಧ್ಯ? ನಿಮಗೆ ಬಿಸಿಲಲ್ಲ ಬೆಳದಿಂಗಳು ಮೈಗೆ ಬೀಳಬಾರ್ದು ಅನ್ನೋ ವ್ಯವಸ್ಥೆ ನಾನು ಮಾಡಿದ್ರೆ ಮನೆಯೊಳಗೆ ಇದ್ದು ಸಾಕಾಗಿ ಹೋಯ್ತು ಅಂತ ನೀವು ಹೇಳ್ತೀವಿ. ನಿಮ್ಮೊಂದಿಗೆ ಹೊರಗೊಮ್ಮೆ ತಿರುಗಾಟಕ್ಕೆ ಹೋಗಿ ನೋಡಿ, ಆಗ ಗೊತ್ತಾಗ್ತದೆ ಸಮಸ್ಯೆ ಇರ್ತದೆ, ತಾಪತ್ರೆ ಇರ್ತದೆ. ಹಾಗೆ ನೀವು ಹೋದ ಕಾರಣದಿಂದಲೇ ಹೇಳಲಾಗದಂತಹ ವಿಷಯವನ್ನು ಇಂದು ಬಂದು ಹೇಳ್ತಾ ಇದ್ದೇವೆ. ಒಬ್ಬರೋದಿಲ್ಲಲ್ಲ ನನಗ ಹೃದಯ ಇಲ್ಲ ಅಂತಲ್ಲ, ಆದ್ರೆ ಯಾರನ್ನ ಇಂತ ನೋಡಿ ಬರ್ತದೆ. ಕೋಪ ಬರುವಂತಹ ಮಾತನ್ನು ನಾನು ಆಡುವುದಿಲ್ಲ. ಕೋಪ ಬರುವ ಮಾತು ಆಡುವುದಿಲ್ಲ ಅಂದ್ರೆ ನೀನು ಏನು ಆಡಿದ್ರು ನನಗೆ ಕೋಪ ಬರುವುದಿಲ್ಲ ಅಂತ. ಹಾಗಲ್ಲ, ನಾವು ಆಡುವಂತಹ ಮಾತು ನಿಮಗೆ ಕೋಪ ಬರುವಾಗಿ ನಾವು ಮಾಡ್ತೇವೆ. ಅದೇ ಅಯ್ಯೋ
ಸ್ಥಿರವಾಗಿ ವಿಷಯ ಕೋಪ ಬರುವಂಥದ್ದಾದರೂ ಹೇಳುವ ವಿಧಾನದಲ್ಲಿ ಇರುವುದದು. ಅದಕ್ಕೆಲ್ಲ ವಕ್ತೃತ್ವದ ಸಾಮರ್ಥ್ಯ ಅಂತ ಹೇಳುವುದು. ಹೇಗೆ ಹೇಳಬೇಕು, ಹಿತವಾದದ್ದನ್ನು ಹೇಳಬೇಕು, ಹಿತವಾಗುವ ಹಾಗೆ ಹೇಳಬೇಕು, ಅಹಿತವಾದದ್ದನ್ನಾದರೂ ಪ್ರಿಯವಾಗುವಂತೆ ಹೇಳಬೇಕು. ಹೀಗೆಲ್ಲ ಹೇಳಲಿಕ್ಕೆ ನಿನಗೆ ಕಲಿಸಿಕೊಟ್ಟಾಗುವುದು ಬೇಡ. ನೀನು ಅದರಲ್ಲೆಲ್ಲ ಬಹಳ ಜಾಣೆ ಸ್ವಾಮಿ. ಸಾಂಪ್ರದಾಯಿಕ ಚಿತ್ರಗಳಿಂದ ಲೋಕಚಿತ್ರರಿಗುವುದಾಗಿ ಮುಂದಾದವರು ನೀವು. ನಿಮ್ಮಲ್ಲಿ ಏನಂತ ಹೇಳೋಲ್ವಾ? ಅದಕ್ಕೆ ಸಮಯವೇ ಇರುವುದಿಲ್ಲ. ಅಲ್ಲ, ಸಮಯನೂ ಯಾವಾಗ ಸಮಯವೇ ಹೌದು. ಅದಕ್ಕಾಗಿ ತೀರ್ಮಾನ ಮಾಡಿಕೊಂಡು ಎಲ್ಲರೂ ಸೇರಿ ಬಂದಿದ್ದೇವೆ. ಹೇಳಬೇಕು. ಸಮಯ ಇಲ್ಲದ್ರೆ ಮಾಡಿ ಹೇಳಿ. ಒಂದು ರೀತಿಯ ಈಗ ಇಷ್ಟು ದಿವಸ ನೀವೇ ಕಲ್ಪಿಸಿಕೊಂಡದ್ದು. ಅವರಿಗೆ ಸಮಯ ಇಲ್ಲ, ನಾವು ಹೇಳುದು ಯಾವಾಗ ಅಂತ. ಈಗ ಒಂದು ಸಲ ಅದು ನಾನು ಹೇಳಿದ್ದೇನು, ನನಗೆ ಕೇಳಲಿಕ್ಕೆ ಸಮಯ ಇಲ್ಲ ಅಂತ, ನಿಮಗೆ ಹೇಳಲಿಕ್ಕೆ ಸಮಯ ಇಲ್ಲ ಅಂತ ನೀವೇ ತೀರ್ಮಾನ ಮಾಡಿಕೊಂಡಿದ್ದೀರಿ. ನೀವು ಹೇಳುವ ಮನಸ್ಸನ್ನು ಹೊಂದಿದ್ದೀರಿ ಅಂತಂದ್ರೆ ನನಗೆ ಕೇಳಲಿಕ್ಕೆ ಸಮಯ ಇಲ್ಲ. ಹೌದಾ? ಏನು ಮಾಡಬೇಕು ಅವಳೆ ಮಾತಾಡಿರೋದು.
ನೀವು ಹೇಳಿದ್ರಿ ಕೊರತೆಯೋ ಬಯಕೆ ಕೊರತೆ ಆದದ್ದು ಅರಮನೆಯಲ್ಲಿ ಇದ್ದಂತಹ ವೈಭವಗಳು ಏನು ಕೊರತೆ ಮಾಡಿದ್ದಲ್ಲ ಆದರೆ ಇಲ್ಲಿದ್ದಂತಹ ಪರಿಸರದಿಂದ ಅನುಭವಿಸುತ್ತಿರುವಂತಹ ವೈಭವಗಳು ಏನೋ ಒಂದು ರೀತಿಯಲ್ಲಿ ಸಾಧ್ಯ ಅತಿ ಆದರೆ ಅಮೃತವೂ ವಿಷ ಅಂತ ಒಂದು ಮಾತು. ಹಾಗೆ ಆಗಬೇಕು. ನಿಮಗೆ ಸಿಕ್ಕಿದ ಸೌಲಭ್ಯ ಹೆಚ್ಚಾಯ್ತು. ಅಲ್ಲಲ್ಲ, ಹಾಗೆ ನಿಮಗೆ ಬೇಸರ ಬಂದದ್ದು ಅಂತ ಸೌಲಭ್ಯ ಕೊಡಬಾರ್ದಿತ್ತು ಅಂತ ಅರ್ಥ ಅಲ್ಲ. ಬದಲಾವಣೆ ಈಗ ನಾವು ಬದಲಾವಣೆ ಆಗದ ಹಾಗೆ ವ್ಯವಸ್ಥೆ ಮಾಡಿಕೊಡ್ತೇವೆ. ತೆರೆದ ಪ್ರಕೃತಿಯಲ್ಲಿ ಹಾಗಲ್ಲ, ಕ್ಷಣ ಕ್ಷಣಕ್ಕೂ ಬದಲಾವಣೆ ಆಗುತ್ತಾ ಇದೆ. ಇಲ್ಲಿ ಬಾಗಿಲೆಲ್ಲ ಬದಲಾಗಲಿಕ್ಕಿಲ್ಲ, ಮೊದಲ ಬಾಗಿಲು